ಹಾಯ್ ಫುಡೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಖತ್ ಟೇಸ್ಟಿ ಆ್ಯಂಡ್ ಹೆಲ್ತಿ ಆಗಿರುವಂಥ ಜೋಳದ ದೋಸೆ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಜೋಳ ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ಗ್ಲೂಟನ್ ಫ್ರೀ ಆಗಿರುತ್ತೆ, ಆಮೇಲೆ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ನಾನು 4 ಗ್ಲಾಸ್ ಅಷ್ಟು ಜೋಳ ತೊಗೊಂಡಿದ್ದೀನಿ. ಇದನ್ನು ಮೊದಲಿಗೆ ಚೆನ್ನಾಗಿ ವಾಶ್ ಮಾಡ್ಕೊತಿದ್ದೀನಿ. ಇದು ವಾಶ್ ಮಾಡ್ಕೊಂಡ ನಂತರ ನಾನು ಇಲ್ಲಿ 2 ಚಮಚದಷ್ಟು ಕಡಲೆಬೇಳೆ ಆ್ಯಡ್ ಮಾಡ್ಕೊತಿದ್ದೀನಿ. ಆಮೇಲೆ ಇಲ್ಲಿ 1 ಚಮಚದಷ್ಟು ನಾನು ಮೆಂತ್ಯ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗೆಲ್ಲನೂ ಇನ್ನೊಂದ್ಸರಿ ಚೆನ್ನಾಗಿ ವಾಶ್ ಮಾಡ್ಕೊತಿದ್ದೀನಿ. ಇಲ್ಲಿ ಜೋಳ ಅಂದಾಜು 8 ಗಂಟೆಗಳ ಕಾಲ ನೆನೆಬೇಕಾಗುತ್ತೆ. ಇದು ಮಿನಿಮಮ್ 8 ಅವರ್ಸ್ ಬೇಕಾಗುತ್ತೆ ಇದು ನೆನೆಲಿಕ್ಕೆ. ಇಲ್ಲಿ ನಾನು 4 ಗ್ಲಾಸು ಜೋಳಕ್ಕೆ ನಾನು 1 ಗ್ಲಾಸಷ್ಟು ಉದ್ದಿನಬೇಳೆ ಆ್ಯಡ್ ಮಾಡ್ಕೊತಿದ್ದೀನಿ. ಉದ್ದಿನಬೇಳೆನೂ ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ಉದ್ದಿನಬೇಳೆ ಒಂದು 4 ಅವರ್ಸ್ ನೆನೆದ್ರೆ ಸಾಕಾಗುತ್ತೆ. ಈಗ ಎರಡನ್ನೂ ಕ್ಲೋಸ್ ಮಾಡಿ ನೆನೆಲಿಕ್ಕೆ ಬಿಟ್ಕೊಂಡಿದ್ದೀನಿ. 8 ಗಂಟೆ ಆದ ನಂತರ ಈಗ ಜೋಳನ ಮಿಕ್ಸಿ ಮಾಡ್ಕೊತಿದ್ದೀನಿ. ಇದು ಮಿಕ್ಸಿ ಮಾಡಿಟ್ಕೊಂಡು ಇಲ್ಲಿ ನಾನು 4 ಗ್ಲಾಸ್ ಜೋಳ ತೊಗೊಂಡ್ರೆ 4 ಗ್ಲಾಸಷ್ಟು ನಾನು ಮಂಡಕ್ಕಿ ಆ್ಯಡ್ ಮಾಡ್ಕೊತಿದ್ದೀನಿ. ಈಗ ಅದನ್ನು ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. ಇಲ್ಲಿ ಒಂದು 5 ನಿಮಿಷ ಇದು ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಮಂಡಕ್ಕಿ. ಈಗ ಉದ್ದಿನಬೇಳೆ ಮತ್ತು ಮಂಡಕ್ಕಿನ ಮಿಕ್ಸಿ ಮಾಡ್ಕೊತಿದ್ದೀನಿ. ಇಲ್ಲಿ ಜೋಳ ಮತ್ತು ಮಂಡಕ್ಕಿ ಈಕ್ವಲ್ ಕ್ವಾಂಟಿಟಿಲಿ ತೊಗೊಂಡಿರಬೇಕು. ಬೇಕು ಅನ್ನೋರು ಅವಲಕ್ಕಿ ಕೂಡ ಆ್ಯಡ್ ಮಾಡ್ಕೋಬೋದು ಇದಕ್ಕೆ. ಈಗ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ಇದಕ್ಕೆ ಉಪ್ಪು ಏನೋ ಆ್ಯಡ್ ಮಾಡ್ಕೋದೇನೆ ರಾತ್ರಿ ಎಲ್ಲ ನೆನೆಲಿಕ್ಕೆ ಬಿಡ್ತಿದ್ದೀನಿ. ಇದು ಬೆಳಗ್ಗೆ ಎದ್ದ ನಂತರ ನಾವು ಇದಕ್ಕೆ ಸ್ವಲ್ಪ 1 ಚಿಟಿಕೆಯಷ್ಟು ಸೋಡಾ ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೂ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ದೋಸೆ ಹೆಲ್ತಿಗೂ ಒಳ್ಳೆಯದು, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಜೋಳದಲ್ಲಿ ಅತಿ ಹೆಚ್ಚು ಫೈಬರ್ ಕಂಟೆಂಟ್ ಇರುತ್ತೆ, ಹಾಗೂ ಶುಗರ್ ಲೆವೆಲ್ ಕೂಡ ತುಂಬ ರೆಡ್ಯೂಸ್ ಮಾಡುತ್ತೆ. ಇದು ಡಯಟ್ ಮಾಡೋರ್ಗೆ ಒಳ್ಳೆ ಆಪ್ಷನ್ನು. ಇದರಲ್ಲಿ ಜಾಸ್ತಿ ಪ್ರೋಟೀನು, ಐರನ್ ಕಂಟೆಂಟು ಇರುತ್ತೆ. ಮಕ್ಳಿಗೆ ಮಾತ್ರ ತುಂಬ ಒಳ್ಳೆಯದಿದು. ಅಷ್ಟೇ ಕ್ರಿಸ್ಪಿಯಾಗೂ ಬರುತ್ತೆ. ಈ ಹೆಲ್ತಿ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.